ಲೈಫ್ ನಲ್ಲೂ ಒಂದಾದ ರಶ್ಮಿಕಾ ವಿಜಯ್ ಅದ್ದೂರಿ ಮದುವೆ ಹೇಗಿತ್ತು ಗೊತ್ತಾ? ಇಷ್ಟು ದಿನಗಳ ಕಾಲ ರಿಯಲ್ ಲೈಫ್ ನಲ್ಲಿ ಫೇಮಸ್ ಆಗಿದ್ದ ಜೋಡಿ ರಶ್ಮಿಕಾ ಮದ್ದಣ್ಣ ಮತ್ತು ವಿಜಯ್ ದೇವರಕೊಂಡ ಈಗ ರಿಯಲ್ ಲೈಫ್ ನಲ್ಲೂ ಜೋಡಿಯಾಗಿದ್ದಾರೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮದ್ದಣ್ಣ ಅವರ ವಿವಾಹ ರಾಜಸ್ಥಾನದ ಉದಯಪುರದಲ್ಲಿ ವೈಭವೋಪೇತವಾಗಿ ನೆರವೇರಿದೆ. ಅಭಿಮಾನಿಗಳು ಅವರ ಮದುವೆ ಫೋಟೋಗಳನ್ನ ನೋಡಿ ಸಂತಸಪಟ್ಟಿದ್ದಾರೆ. ಮದುಮಗ ವಿಜಯ್ ಅವರು ಥೇಟ್ ರಾಜನಂತೆ ಕಂಗೊಳಿಸುತ್ತಿದ್ದರೆ, ಮದುಮಗಳು ರಶ್ಮಿಕಾ ರಾಣಿಯ ಹಾಗೆ ಮದುವೆಗೆ ರೆಡಿಯಾಗಿದ್ದರು. ಅವರು ಉಟ್ಟಂತಹ ಉಡುಗೆ, ತೊಟ್ಟಂತಹ ಆಭರಣ ಎಲ್ಲವೂ ರಾಜಮನೆತನದ ಮದುವೆಯನ್ನ ನಾಚಿಸುವಂತೆ ಇದ್ದಿದ್ದು ವಿಶೇಷ. ತಮ್ಮ ಮದುವೆ ಫೋಟೋವನ್ನ ಇಬ್ರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಹೀಗಂತ ಬರೆದುಕೊಂಡಿದ್ದಾರೆ. ರಶ್ಮಿಕಾ ಮದ್ದಣ್ಣ ತಮ್ಮ ಪೋಸ್ಟ್ ನಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ: ಹಾಯ್ ನನ್ನ ಪ್ರಿಯರೇ, ನಿಮಗೆ ಪರಿಚಯಿಸುತ್ತಿದ್ದೇನೆ ನನ್ನ ಪತಿಯನ್ನ ವಿಜಯ್ ದೇವರಕೊಂಡ. ನಿಜವಾದ ಪ್ರೀತಿ ಎಂದರೆ ಏನು ಎಂಬುದನ್ನ ನನಗೆ ತಿಳಿಸಿದ ವ್ಯಕ್ತಿ, ಮನಃಶಾಂತಿ ಎಂದರೆ ಏನು ಎಂಬುದನ್ನ ತೋರಿಸಿದ ವ್ಯಕ್ತಿ, ದೊಡ್ಡ ಕನಸು ಕಾಣುವುದು ಸಂಪೂರ್ಣವಾಗಿ ಸರಿ ಎಂದು ಪ್ರತಿದಿನ ಹೇಳಿದ ವ್ಯಕ್ತಿ, ನಾನು ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ಸಾಧಿಸಲು ನಾನು ಸಮರ್ಥಳೆ ಎಂದು ನಿರಂತರವಾಗಿ ನಂಬಿಕೆ ತುಂಬಿದ ವ್ಯಕ್ತಿ, ಯಾರು ನೋಡುತ್ತಿಲ್ಲವೆಂಬಂತೆ ನಾನು ಕುಣಿಯುವುದನ್ನ ಎಂದಿಗೂ ತಡೆಯದ ವ್ಯಕ್ತಿ, ಸ್ನೇಹಿತರೊಂದಿಗೆ ಪ್ರವಾಸ ಮಾಡುವುದು ಜೀವನದ ಅತ್ಯುತ್ತಮ ಅನುಭವ ಎಂದು ತೋರಿಸಿದ ವ್ಯಕ್ತಿ. ನಂಬಿ ಈ ವ್ಯಕ್ತಿಯ ಬಗ್ಗೆ ನಾನು ಒಂದು ಪುಸ್ತಕವನ್ನೇ ಬರೆಯಬಹುದು. ನಾನು ಯಾವಾಗಲೂ ಕನಸು ಕಂಡ ಮಹಿಳೆಯಾಗಲು ಸಾಧ್ಯವಾದದ್ದು ಇಂದು ನಾನು ಆಗಿರುವುದಕ್ಕೆ ನೀನೇ ಕಾರಣ. ನಾನು ನಿಜವಾಗಿಯೂ ಧನ್ಯಳಾಗಿದ್ದೇನೆ ವಿಜ್ಜು. ನಿನ್ನ ಬಗ್ಗೆ ನನಗಿರುವ ಭಾವನೆಗಳನ್ನ ವರ್ಣಿಸಲು ನನಗೆ ಪದಗಳು ಯಾವಾಗಲೂ ಸಾಲುತ್ತಿಲ್ಲ. ಇದನ್ನ ನಾನು ಸದಾ ನಿನಗೆ ಹೇಳಿದ್ದೇನೆ. ಆದರೆ ಏಕಾಏಕಿ ನನ್ನ ಎಲ್ಲ ಸಾಧನೆಗಳು, ಹೋರಾಟಗಳು, ಸಂತೋಷ, ದುಃಖ, ಆನಂದ, ನನ್ನ ಜೀವನವೇ ಇವೆಲ್ಲವೂ ಈಗ ಹೆಚ್ಚು ಅರ್ಥಪೂರ್ಣವಾಗಿವೆ. ಏಕೆಂದರೆ ನನ್ನ ಜೊತೆ ನೀನಿದ್ದೀಯಾ. ಇವೆಲ್ಲವನ್ನ ಸಾಕ್ಷಿಯಾಗಿ ನೋಡುತ್ತಾ ಅದರಲ್ಲಿ ಅತಿ ದೊಡ್ಡ ಭಾಗವಾಗಿರುವೆ. ನಿನ್ನ ಪತಿಯಾಗಿರುವುದಕ್ಕೆ ನಾನು ತುಂಬಾ ಉತ್ಸುಕಳಾಗಿದ್ದೇನೆ. ನಾವು ಒಟ್ಟಿಗೆ ಅತ್ಯುತ್ತಮ ಜೀವನವನ್ನ ಕಟ್ಟೋಣ ಎಂದು ಬರೆದಿದ್ದಾರೆ. ಇನ್ನು ವಿಜಯ್ ದೇವರಕೊಂಡ ಸಹ ರಶ್ಮಿಕಾ ಬಗ್ಗೆ ಪ್ರೀತಿಯ ಸಾಲುಗಳನ್ನ ಹೀಗೆ ಅಕ್ಷರ ರೂಪಕ್ಕೆ ತಂದಿದ್ದಾರೆ: ಒಂದು ದಿನ ನಾನು ಅವಳನ್ನ ಮಿಸ್ ಮಾಡ್ಕೊಂಡೆ. ಎಷ್ಟು ಮಿಸ್ ಮಾಡ್ಕೊಂಡೆ ಅಂದ್ರೆ ಅವಳು ಹತ್ತಿರ ಇದ್ದಿದ್ದರೆ ನನ್ನ ದಿನ ಇನ್ನೂ ಚೆನ್ನಾಗಿರ್ತಿತ್ತು ಎಂಬಷ್ಟು ಆಳವಾಗಿ ಮಿಸ್ ಮಾಡ್ಕೊಂಡಿದ್ದೆ. ಅವಳು ನನ್ನ ಎದುರು ಕುಳಿತಿದ್ದರೆ ಊಟ ಇನ್ನಷ್ಟು ಸಂಪೂರ್ಣವಾಗಿರುತ್ತಿತ್ತು ಅನ್ನಿಸಿತು. ಅವಳ ಜೊತೆಗೆ ವರ್ಕೌಟ್ ಮಾಡುತ್ತಿದ್ದರೆ ಅದು ಶಿಕ್ಷೆಯಂತೆ ಅನ್ನಿಸದೆ ಹೆಚ್ಚು ಖುಷಿಯಾಗಿರ್ತಿತ್ತು ಅನಿಸಿತು. ನೆಮ್ಮದಿ, ಆ ಶಾಂತಿ ಅನುಭವಿಸಲು ಅವಳು ಬೇಕನಿಸಿತು. ಅದು ನನಗೆ ಸಿಕ್ಕಿದೆ. ನನ್ನ ಅತ್ಯುತ್ತಮ ಸ್ನೇಹಿತೆಯನ್ನ ಪತ್ನಿಯನ್ನಾಗಿ ಮಾಡಿಕೊಂಡೆ ಎಂದು ಇಬ್ರು ಕೂಡ ಪರಸ್ಪರ ತಮ್ಮ ಪ್ರೀತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಆಪ್ತರು ಮತ್ತು ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ರಶ್ಮಿಕಾ ಮದ್ದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆ ನೆರವೇರಿದೆ. ಮಾರ್ಚ್ 4ರಂದು ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ಅದ್ದೂರಿ ಆರ್ತಕ್ಷತೆ ಕಾರ್ಯಕ್ರಮ ಹೈದರಾಬಾದ್ನಲ್ಲಿ ನಡೆಯಲಿದೆ. ಈ ನವಜೋಡಿ ನೂರ್ಕಾಲ ಖುಷಿಯಾಗಿ ಇರಲೆಂದು ಫ್ಯಾನ್ಸ್ ಹರಿಸಿದ್ದಾರೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.